ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವಿಜಯನಗರ ಸಾಮ್ರಾಜ್ಯದ ಗತವೈಭವದ ಬಗ್ಗೆ ಎಷ್ಟು ಹೇಳಿದರೂ ಸಾಕಾಗೋದಿಲ್ಲ. ವಿಜಯನಗರದ ಅರಸರು ಈ ನಾಡಿಗೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಅದರಲ್ಲಿ ಈ ಆಂಧ್ರ ಪ್ರದೇಶದಲ್ಲಿರುವ ಲೇಪಾಕ್ಷಿಯ ವೀರಭದ್ರ ಸ್ವಾಮಿ ದೇವಸ್ಥಾನವೂ ಕೂಡ ಒಂದಾಗಿದೆ. ಈ ದೇವಸ್ಥಾನದಲ್ಲಿ ಒಂದು ಅದ್ಭುತವಾದ ಕಲಾಖಂಡವೇ ಎದ್ದು ನಿಂತಿದೆ ಹಾಗೂ ಅನೇಕ ವಿಸ್ಮಯಗಳ ಆಗರವಾಗಿದೆ. ಲೇಪಾಕ್ಷಿಯು ರಾಮಾಯಣದಲ್ಲಿ ಬರುವ ಒಂದಷ್ಟು ಸನ್ನಿವೇಶಗಳಿಗೆ ಸಾಕ್ಷಿಯಾಗಿದೆ. ಆ ಅತ್ಯದ್ಭುತ ಸ್ಥಳದ ಕಥೆಯನ್ನು ಹಾಗೂ ವಿಜಯನಗರ ಅರಸರ ಕೊಡುಗೆಗಳನ್ನು ನೋಡೋಣ. ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಲೇಪಾಕ್ಷಿಯು ಕರ್ನಾಟಕ ಹಾಗೂ ಆಂಧ್ರ ಪ್ರದೇಶದ ಗಡಿಗೆ ಹೊಂದಿಕೊಂಡಿದೆ. ಸ್ವತಂತ್ರ ಭಾರತದ ನಂತರ ಕರ್ನಾಟಕವು 1956ರಲ್ಲಿ ಏಕೀಕರಣವಾಯಿತು. 1956ರಲ್ಲಿ ಭಾಷಾ ಆಧಾರದ ಮೇಲೆ ಸ್ವಾತಂತ್ರ್ಯ ಮತ್ತು ರಾಜ್ಯಗಳ ವಿಭಜನೆಯ ನಂತರ ಈ ಲೇಪಾಕ್ಷಿಯು ಆಂಧ್ರ ಪ್ರದೇಶಕ್ಕೆ ಸೇರಿಕೊಂಡಿತು. ಈ ದೇವಸ್ಥಾನವನ್ನು 16ನೇ ಶತಮಾನದಲ್ಲಿ ವಿಜಯನಗರದ ಅರಸರ ಆಳ್ವಿಕೆಯ ಸಮಯದಲ್ಲಿ ಶಿವನ ಉಗ್ರ ರೂಪವಾದ ವೀರಭದ್ರೇಶ್ವರ ಸ್ವಾಮಿಗೆ ಸಮರ್ಪಿಸಿ ಕಟ್ಟಲಾಗಿದೆ. ಈ ದೇವಸ್ಥಾನವನ್ನು ಕೂರ್ಮಶೈಲವೆಂಬ ಆಮೆಯ ಆಕಾರದ ಬೆಟ್ಟದ ಮೇಲೆ ಕಟ್ಟಲಾಗಿದೆ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಪತ್ನಿ ಸೀತಾಮಾತೆಯನ್ನು ರಾಕ್ಷಸ ರಾಜ ರಾವಣ ಪಂಚವಟಿಯಿಂದ ಅಪಹರಿಸಿಕೊಂಡು ಹೋಗುವಾಗ ಜಟಾಯು ಅನ್ನೋ ಪಕ್ಷಿ ರಾವಣನಿಗೆ ತಡೆಯಿತಂತೆ. ಸೀತಾಮಾತೆಯ ರಕ್ಷಣೆಗಾಗಿ ರಾವಣನೊಂದಿಗೆ ಕದನಕ್ಕಿಳಿಯುವ ಜಟಾಯು ರಾವಣನನ್ನು ಘಾಸಿಗೊಳಿಸಿತು. ರಾವಣನು ಕೋಪದಿಂದ ಆ ಪಕ್ಷಿಯ 2 ರೆಕ್ಕೆಗಳನ್ನು ಕತ್ತರಿಸಿಬಿಡುತ್ತಾನೆ. ಆಗ ಗಾಯಗೊಂಡ ಜಟಾಯು ಈ ಬೆಟ್ಟದ ಮೇಲೆ ಬೀಳುತ್ತದೆ. ಮುಂದೆ ಸೀತಾಮಾತೆಯನ್ನು ಹುಡುಕುತ್ತಾ ಅದೇ ಮಾರ್ಗವಾಗಿ ಬರುವ ಶ್ರೀರಾಮ ಲಕ್ಷ್ಮಣರು ಈ ಗಾಯಗೊಂಡ ಪಕ್ಷಿಯನ್ನು ನೋಡುತ್ತಾರೆ. ಶ್ರೀರಾಮನಿಗೆ ವಿಷಯ ತಿಳಿಸಿದ್ದಕ್ಕಾಗಿಯೇ ಅರೆಜೀವ ಹಿಡಿದ ಪಕ್ಷಿ ಶ್ರೀರಾಮನಿಗೆ ಭೇಟಿಯಾಗಿ ರಾವಣ ಸೀತಾಮಾತೆಯನ್ನು ಹೊತ್ತೊಯ್ದ ವಿಷಯವನ್ನು ತಿಳಿಸಿ ನಂತರ ಸಾವಿಗೀಡಾಗುತ್ತದೆ. ಆಗ ರಾಮ ಲಯ ಪಕ್ಷಿ ಎಂದನಂತೆ. ಲಯ ಎಂದರೆ ಅಂತ್ಯ ಅಥವಾ ಲೀನವಾಗುವುದು ಎಂದರ್ಥ. ಹೀಗಾಗಿ ಈ ಊರಿಗೆ ಲೇಪಾಕ್ಷಿ ಅಂತ ಹೆಸರು ಬಂತಂತೆ. ಸ್ನೇಹಿತರೆ, ಈ ಲೇಪಾಕ್ಷಿಯನ್ನು ಶೈವರ ಅಜಂತ ಎಂದು ಕರೆಯುತ್ತಾರೆ. ಈ ದೇವಸ್ಥಾನವನ್ನು 1530ರಿಂದ 1540ರ ಅಂತರದಲ್ಲಿ ಕಟ್ಟಿಸಲಾಗಿದೆ. ಆಗಿನ ವಿಜಯನಗರದ ಆಡಳಿತಾಧಿಕಾರಿ ಹಾಗೂ ಪೆನುಕೊಂಡೆಯ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ನಾಯಕ್ ಮತ್ತು ಆತನ ಸಹೋದರ ಈರಣ್ಣ ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ವಿರೂಪಣ್ಣನ ಮನೆ ದೇವರು ವೀರಭದ್ರ ಸ್ವಾಮಿ. ಒಮ್ಮೆ ವೀರಭದ್ರ ಸ್ವಾಮಿಯು ವಿರೂಪಣ್ಣನವರ ಕನಸಿನಲ್ಲಿ ಬಂದು ನನಗಾಗಿ ಒಂದು ದೇವಸ್ಥಾನ ಕಟ್ಟಿಸುವಂತೆ ಅಣತಿ ಇಟ್ಟನಂತೆ. ವೀರಭದ್ರ ಸ್ವಾಮಿಯ ಅಪ್ಪಣೆಯಂತೆ ಈ ದೇವಸ್ಥಾನವನ್ನು ಕಟ್ಟಿಸಲಾಗಿದೆ ಎಂದು ಇಲ್ಲಿನ ಇತಿಹಾಸ. ಅಗಸ್ತ್ಯ ಮಹಾಮುನಿಗಳು ಈ ದೇವಸ್ಥಾನದಲ್ಲಿರುವ ಇದೇ ಕಲ್ಲಿನ ಬಂಡೆಯ ಗುಹೆಯೊಳಗೆ ತಪಸ್ಸನ್ನು ಮಾಡಿದರು ಎಂಬ ಪೌರಾಣಿಕ ಕಥೆ ಇದೆ. ಇದನ್ನು ಇವಾಗ ಸರಳುಗಳಿಂದ ಮುಚ್ಚಲಾಗಿದೆ. ಮುಂದೆ ಅಗಸ್ತ್ಯ ಮಹಾಮುನಿಗಳು ಇಲ್ಲಿಂದ ಅನತಿ ದೂರದಲ್ಲಿರುವ
ಜಟಾಯು ಸಾವಿಗೀಡಾದ ಬೆಟ್ಟದ ಮೇಲೆ ತಪಸ್ಸು ಮಾಡಿದ್ರಂತೆ. ಅಲ್ಲಿ ಅವರು ಸ್ಥಾಪಿಸಿದ ಶಿವ ಮತ್ತು ವಿಷ್ಣುವಿನ ಮೂರ್ತಿಗಳಿವೆ. ಆ ಮೂಲಕ ಶೈವರು ಮತ್ತು ವೈಷ್ಣವರು ಇಬ್ಬರೂ ಒಂದೇ ಅನ್ನುವ ಸಂದೇಶವನ್ನು ರವಾನಿಸಲಾಗಿದೆ. ಇಂತಹ ಅದ್ಭುತ ಸ್ಥಳವನ್ನು ಕಂಡ ಆಗಿನ ವಿಜಯನಗರದ ಆಡಳಿತಾಧಿಕಾರಿ ಹಾಗೂ ಪೆನುಕೊಂಡೆಯ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ನಾಯಕ್ ಮತ್ತು ಆತನ ಸಹೋದರ ಈರಣ್ಣ ವೀರಭದ್ರನ ಅಣತಿಯಂತೆ ಇಲ್ಲೊಂದು ಮಂದಿರವನ್ನು ಕಟ್ಟುವ ನಿರ್ಧಾರ ಮಾಡುತ್ತಾರೆ. ಅದಕ್ಕೆ ಅವರು ವಿಜಯನಗರದ ಅರಸ ಪೆನುಕೊಂಡೆಯ ಉಸ್ತುವಾರಿಯಾಗಿದ್ದ ಕೃಷ್ಣದೇವರಾಯರ ತಮ್ಮನಾದ ಅಚ್ಯುತದೇವರಾಯರ ಅನುಮತಿಯನ್ನು ಪಡೆದುಕೊಳ್ಳುತ್ತಾರೆ. ನಂತರ ಇಲ್ಲಿ ಅದ್ಭುತವಾದ ಶಿಲ್ಪಕಲಾ ಲೋಕವೇ ತೆರೆದುಕೊಳ್ಳುತ್ತದೆ. ಈ ದೇವಸ್ಥಾನದ ಗೋಡೆಗಳ ಮೇಲೆ ರಾಮಾಯಣದಲ್ಲಿ ಬರುವ ಸನ್ನಿವೇಶಗಳ ಪ್ರಭಾವಳಿಗಳನ್ನು ಕೆತ್ತಲಾಗಿದೆ. ಗರ್ಭಗುಡಿಯಲ್ಲಿ ವೀರಭದ್ರನ ವಿಗ್ರಹವಿದೆ. ಕಾಲಬಳಿಯಲ್ಲಿ ದಕ್ಷನ ತಲೆಯನ್ನು ಮತ್ತು ವೀರಭದ್ರನ ಉಗ್ರ ರೂಪದ ಉದ್ಭವವನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಮುಂದೆ ದುರ್ಗಾಮಾತೆಯ ಒಂದು ಸುಂದರವಾದ ವಿಗ್ರಹವಿದೆ. ಅಷ್ಟೇ ಅಲ್ಲದೆ ಇಲ್ಲಿಯ ಮೇಲ್ಛಾವಣಿಯಲ್ಲಿ ಈ ದೇವಸ್ಥಾನವನ್ನು ಕಟ್ಟಿಸಿದ ವಿರೂಪಣ್ಣ ಕುಟುಂಬ ಸಮೇತರಾಗಿ ವೀರಭದ್ರನನ್ನು ಪೂಜಿಸುವ ಅತಿ ದೊಡ್ಡದಾದ ವರ್ಣರಂಜಿತ ಚಿತ್ರವನ್ನು ಬಿಡಿಸಲಾಗಿದೆ. ಈ ದೇವಸ್ಥಾನವನ್ನು ಬೃಹತ್ತಾದ ಗ್ರಾನೈಟ್ ಕಲ್ಲುಗಳಿಂದ ಇಂಟರ್ಲಾಕಿಂಗ್ ಸಿಸ್ಟಮ್ ಬಳಸಿ ನಿರ್ಮಿಸಲಾಗಿದೆ. ಅಂತರಿಕ್ಷ ಸ್ತಂಭ ಅಥವಾ ಗಾಳಿಯಲ್ಲಿ ತೇಲಾಡುವ ಕಂಬ. 1902ರಲ್ಲಿ ಇಲ್ಲಿಗೆ ಬರುವ ಬ್ರಿಟಿಷ್ ಇಂಜಿನಿಯರ್ ಹ್ಯಾಮಿಲ್ಟನ್ ಈ ಅಂತರಿಕ್ಷ ಸ್ತಂಭ ನೋಡಿ ಒಂದು ಸಲ ನಿಬ್ಬೆರಗಾಗಿದನಂತೆ. ಇದು ಗಾಳಿಯಲ್ಲಿ ಹೇಗೆ ತೇಲಾಡುತ್ತೆ ಅಂತ ಪರೀಕ್ಷಿಸುವುದಕ್ಕಾಗಿ ಅದನ್ನು ಹಾರೆಯಿಂದ ಸ್ವಲ್ಪ ಸರಿಸಿದ್ದಾನೆ ಅಷ್ಟೇ. ಆಗ ಇಡೀ ದೇವಾಲಯದ ಕಂಬಗಳಲ್ಲಿ ಸ್ವಲ್ಪ ಬಿರುಕಿನ ಕಂಪನ ಕಾಣಿಸಿಕೊಂಡಿತ್ತಂತೆ. ಅಲ್ಲಿಗೆ ತನ್ನ ತನಿಖಾ ಕಾರ್ಯವನ್ನು ನಿಲ್ಲಿಸಿಬಿಟ್ಟನಂತೆ ಇಂಜಿನಿಯರ್ ಹ್ಯಾಮಿಲ್ಟನ್. ಇನ್ನೊಂದು ಸ್ವಲ್ಪ ಹಾರೆಯಿಂದ ಆ ಬ್ರಿಟಿಷ್ ಇಂಜಿನಿಯರ್ ಏನಾದರೂ ಈ ಕಂಬವನ್ನು ಸರಿಸಿದರೆ ಇಡೀ ಮಂಟಪವೇ ನೆಲಸಮವಾಗಿ ಬಿಡ್ತಾ ಇತ್ತು. ಹೀಗೆ ಹಾರೆಯಿಂದ ಪರೀಕ್ಷಿಸಿದ ನಂತರ ಆ ಕಂಬವು ಸ್ವಲ್ಪ ವಾಲಿತ್ತು ಮತ್ತು ಒಂದು ಭಾಗ ನೆಲಕ್ಕೆ ಕುಸಿದು ಬಿಡ್ತು. ಈ ಇಡೀ ಮಂಟಪಕ್ಕೆ ಹಾಗೂ ಎಲ್ಲ ಕಂಬಗಳಿಗೆ ಈ ತೇಲಾಡುವ ಕಂಬವೇ ಆಧಾರವಾಗಿದೆ. ಈ ದೇವಸ್ಥಾನವು 7 ಪ್ರಕಾರಗಳಷ್ಟು ವಿಸ್ತಾರವಾಗಿತ್ತು. ಮುಖ್ಯ ಪ್ರಕಾರದಲ್ಲಿ ನಾಟ್ಯ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ. ದೇವನರ್ತಕಿಯರಾದ ಊರ್ವಶಿ ಮತ್ತು ರಂಭೆ ನಾಟ್ಯವಾಡುವುದನ್ನು ಶಿವಪಾರ್ವತಿಯರು ಅದನ್ನು ವೀಕ್ಷಣೆ ಮಾಡುತ್ತಿರುವುದು ಹಾಗೂ ಅಲ್ಲಿ ಸಭಾ ಸದಸ್ಯರಾಗಿ ಮುನಿವರ್ಯರು ಹಾಗೂ ಮತ್ತಿತರರು ವೀಕ್ಷಿಸುತ್ತಿರುವ ದೃಶ್ಯ ಮತ್ತು ರಂಭೆಯು ನಾಟ್ಯಗುರು ಬೃಹದೇಶ್ವರರನ್ನು ನೋಡುತ್ತಾ ನರ್ತನ ಮಾಡುತ್ತಿರುವುದನ್ನು ಕಂಬಗಳಲ್ಲಿ ಕೆತ್ತನೆ ಮಾಡಲಾಗಿದೆ.
ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಇರೋದು ವೀರಭದ್ರ ಸ್ವಾಮಿ ಆಲಯದ ಪ್ರಾಂಗಣ. ಇಲ್ಲಿಂದ ದೇವಸ್ಥಾನದ ಹಿಂಬದಿಯಲ್ಲಿ ಹೋದರೆ 7 ಹೆಡೆಯ ನಾಗನ ಮೇಲೆ ವಿರಾಜಮಾನವಾಗಿ ಕುಳಿತಿರುವ ನಾಗಲಿಂಗವಿದೆ. ಒಮ್ಮೆ ಶಿಲ್ಪಿಗಳು ಮಧ್ಯಾಹ್ನದ ಕೆಲಸ ಮುಗಿಸಿ ಊಟ ಮಾಡಲು ಬರುತ್ತಾರೆ. ಬಂದು ಅವರ ತಾಯಿ ಬಳಿ ಊಟವನ್ನು ಕೇಳುತ್ತಾರೆ. ಅದಕ್ಕೆ ಅವರ ತಾಯಿ ಸ್ವಲ್ಪ ಹೊತ್ತು ಅಡುಗೆ ಮಾಡುತ್ತಾ ಇದ್ದೇನೆ, ಕಾಯಿರಿ ಎಂದು ಹೇಳುತ್ತಾಳೆ. ತಮ್ಮ ತಾಯಿ ಅಡುಗೆ ಮುಗಿಸುವಷ್ಟರಲ್ಲಿ ಶಿಲ್ಪಿಗಳು ಈ ನಾಗಲಿಂಗವನ್ನು ಕೆತ್ತಿದರಂತೆ. ಈ ನಾಗಲಿಂಗದ ಎದುರಿನ ಕೋಣೆಯೇ ಅಡುಗೆ ಮನೆಯಾಗಿದ್ದು ಅದಕ್ಕೊಂದು ಪರದೆ ಕಟ್ಟಿ ತಾವು ನಾಗಲಿಂಗದ ಕೆತ್ತನೆಗೆ ತೊಡಗಿಸಿಕೊಂಡಿದ್ದರಂತೆ. ನಾಗಲಿಂಗದ ಹಿಂಭಾಗದಲ್ಲಿ ದೊಡ್ಡ ಗಣಪತಿಯ ವಿಗ್ರಹವಿದೆ. ಈ ದೇವಾಲಯದ ಮೊದಲ ಅಡಿಪಾಯವನ್ನು ಮೊದಲು ಈ ದೊಡ್ಡ ಗಣಪತಿಯ ವಿಗ್ರಹವನ್ನು ಸ್ಥಾಪಿಸುವುದರ ಮೂಲಕ ಪ್ರಾರಂಭವಾಯಿತಂತೆ. ಹಾಗಾಗಿ ಮುಖ್ಯ ದೇವರು ವೀರಭದ್ರನಾದರೂ ಮೊದಲು ಗಣಪತಿಯ ದರ್ಶನ ಮಾಡಬೇಕು ಎನ್ನುವುದು ಇಲ್ಲಿನ ವಾಡಿಕೆಯಾಗಿದೆ. ಇದರ ಮುಂದಿನ ಭಾಗದಲ್ಲಿ ಅಪೂರ್ಣವಾಗಿ ಕಟ್ಟಲಾದ ಶಿವಪಾರ್ವತಿಯ ಕಲ್ಯಾಣ ಮಂಟಪವಿದೆ. ನೀವು ಅದನ್ನು ಪೂರ್ಣವಾಗಿ ಕಟ್ಟಿದರೆ ಹೇಗೆ ಇರುತ್ತಿತ್ತು ಎಂಬುದನ್ನು ಊಹಿಸಬಹುದು. ಪಾರ್ವತಿ ಪರಮೇಶ್ವರರ ಕಲ್ಯಾಣ ಮಂಟಪದ ಪ್ರತಿಯೊಂದು ಸ್ತಂಭಗಳ ಕೆತ್ತನೆಯು ಅತ್ಯದ್ಭುತವಾಗಿದೆ. ಮಧುಮಕ್ಕಳಾದ ಪಾರ್ವತಿ ಪರಮೇಶ್ವರರು, ವಸಿಷ್ಠ, ವಿಶ್ವಾಮಿತ್ರ ಮುನಿವರ್ಯರು, ಎಲ್ಲ ದೇವಾನುದೇವತೆಗಳು ಹಾಗೂ ಕುಲಪುರೋಹಿತರು, ರಾಜಋಷಿಗಳು, ಸಪ್ತ ಋಷಿಗಳು ಹಾಗೂ ದತ್ತಾತ್ರೇಯ ಆದಿಯಾಗಿ ಹೀಗೆ ಪ್ರತಿಯೊಬ್ಬರೂ ಆ ಮದುವೆಯಲ್ಲಿ ಉಪಸ್ಥಿತರಿದ್ದರು ಎಂದು ಹೇಳುವಂತಾಗಿ ಪುರಾಣಗಳ ಪ್ರಕಾರ ಆ ಸ್ತಂಭಗಳ ಮೇಲೆ ಕೆತ್ತನೆ ಮಾಡಲಾಗಿದೆ. ಈ ಕಲ್ಯಾಣ ಮಂಟಪ ಅರ್ಧಕ್ಕೆ ನಿಲ್ಲಲು ಕಾರಣ ಈ ದೇವಸ್ಥಾನವನ್ನು ಕಟ್ಟಿಸಿದ ವಿರೂಪಣ್ಣನಿಗೆ ಆಗದ ವಿರೋಧಿಗಳು ರಾಜ್ಯದ ಖಜಾನೆ ದುರುಪಯೋಗದಡಿ ರಾಜನಿಗೆ ದೂರನ್ನು ಸಲ್ಲಿಸುತ್ತಾರೆ. ವಿಜಯನಗರದ ಅರಸರು ವಿರೂಪಣ್ಣನ ಕಣ್ಣುಗಳನ್ನು ಕೀಳುವಂತಹ ಆಜ್ಞೆ ಮಾಡಿದರು. ಇದನ್ನು ಕೇಳಿದ ವಿರೂಪಣ್ಣ ಬೇಸರಗೊಂಡು ತನ್ನ ಕಣ್ಣುಗಳನ್ನು ತಾನೇ ಕಿತ್ತು ಬೀಸಾಡಿದನಂತೆ. ಆ ಕಣ್ಣುಗಳನ್ನು ಬೀಸಾಡಿದ ಜಾಗದಲ್ಲಿ ಕೆಂಪಗೆ ರಕ್ತಧಾರೆ ಇದ್ದು ಈಗಲೂ ಅದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಇದನ್ನು ಸೀತಾಪಾದ ಅಥವಾ ಹನುಮನ ಪಾದ ಎಂದು ಕರೆಯುತ್ತಾರೆ. ಈ ಪಾದದ ಹೆಬ್ಬೆಟ್ಟಿನ ಬದಿಯಿಂದ ವರ್ಷದ ಎಲ್ಲ ಕಾಲದಲ್ಲೂ ನೀರು ಜಿನುಗುತ್ತಿರುತ್ತದೆ. ಇದು ಜಟಾಯು ಥೀಮ್ ಪಾರ್ಕ್. ಇದು ದೇವಸ್ಥಾನದಿಂದ ಅನತಿ ದೂರದಲ್ಲಿದೆ. ಸೀತಾಮಾತೆಯ ರಕ್ಷಣೆಗಾಗಿ ಜಟಾಯು ಪಕ್ಷಿಯು ರಾಕ್ಷಸ ರಾಜ ರಾವಣನೊಂದಿಗೆ ಹೋರಾಡಿದಂತಹ ನೆಲ ಇದು.
ಜಟಾಯು ಹಾಗೂ ರಾಕ್ಷಸ ರಾಜ ರಾವಣನ ನಡುವೆ ನಡೆದ ಘೋರಾತಿ ಘೋರ ಯುದ್ಧದಲ್ಲಿ ರಾವಣನು ಕೋಪದಿಂದ ಜಟಾಯುವಿನ 2 ರೆಕ್ಕೆಗಳನ್ನು ಕತ್ತರಿಸುತ್ತಾನೆ. ಕತ್ತರಿಸಿದ ನಂತರ ಜಟಾಯು ಇದೇ ಬಂಡೆಯ ಮೇಲೆ ಬಿದ್ದಿತು ಎಂಬುದು ಇಲ್ಲಿನ ಪ್ರತೀತಿ. ಮುಂದೆ ಅಗಸ್ತ್ಯ ಮಹಾಮುನಿಗಳು ಈ ಜಟಾಯು ಸಾವಿಗೀಡಾದ ಬೆಟ್ಟದ ಮೇಲೆಯೇ ತಪಸ್ಸು ಮಾಡಿದರಂತೆ. ಇಲ್ಲಿನ ಮತ್ತೊಂದು ವಿಶೇಷತೆ ಏನೆಂದರೆ ಇಲ್ಲಿ ಏಕಶಿಲೆಯಲ್ಲಿ ಕೆತ್ತಿದಂತಹ ನಂದಿಯ ವಿಗ್ರಹವು 15 ಅಡಿ ಎತ್ತರ 27 ಅಡಿ ಉದ್ದವಿರುವ ಈ ವಿಗ್ರಹವು ಭಾರತದ ಅತಿ ದೊಡ್ಡ ನಂದಿ ವಿಗ್ರಹ ಎನ್ನುವ ಖ್ಯಾತಿಯನ್ನು ಪಡೆದಿದೆ. ಶಿವನ ವಾಹನ ನಂದಿ. ಈ ನಂದಿಯನ್ನು ಪಶ್ಚಿಮಾಭಿಮುಖವಾಗಿ ವೀರಭದ್ರಸ್ವಾಮಿ ದೇವಸ್ಥಾನದ ಹಿಂದುಗಡೆ ಇರುವ ನಾಗಲಿಂಗವನ್ನು ನೋಡುತ್ತಿರುವಂತೆ ಆ ದಿಕ್ಕಿನಲ್ಲಿ ಕೆತ್ತಲಾಗಿದೆ. ಇದನ್ನು 16ನೇ ಶತಮಾನದಲ್ಲಿ ವಿಜಯನಗರದ ಅರಸರು ನಿರ್ಮಿಸಿದ್ದಾರೆ. ಈ ನಂದಿಯನ್ನು ರುದ್ರಾಕ್ಷಿ ಹಾರ, ಗಂಟೆಯ ಹಾರ ಹಾಗೂ ಅನೇಕ ಆಭರಣಗಳಿಂದ ಶೃಂಗಾರ ಮಾಡಲಾಗಿದೆ. ಈ ನಂದಿಯನ್ನು ಬೃಹತ್ತಾದ ಒಂದು ಏಕಶಿಲೆಯಲ್ಲಿ ನಿರ್ಮಿಸಿರುವುದನ್ನು ನೀವು ಇಲ್ಲಿ ನೋಡಬಹುದಾಗಿದೆ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸುತ್ತೇನೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ.